Radio City. ಇಂಡಿಯಾದಲ್ಲಿ ಫುಡ್ ಡಿಸಿಪ್ಲಿನ್ ಏಜಸ್ ಗಳಿಂದ ಮುಂದುವರ್ಕೊಂಡು ಬಂದಿದೆ. ಊಟಕ್ಕೆ ಕೂರೋದಾಗಿರ್ಬೋದು, ಬಾಳೆ ಎಲೆ ಆಗಿರ್ಬೋದು, ಅಥವಾ ತಟ್ಟೆ ಆಗಿರ್ಬೋದು, ಕೈ ಬಳಸಿ ಊಟ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ಅದರದೇ ಆದಂತ ಸಿಗ್ನಿಫಿಕೆನ್ಸ್ ಇದೆ, ಲಾಜಿಕ್ ಇದೆ. ಇವತ್ತು ಆ ಲಾಜಿಕ್ ಏನು, ಸಿಗ್ನಿಫಿಕೆನ್ಸ್ ಏನು ಫುಡೋಪೀಡಿಯಾದಲ್ಲಿ ತಿಳ್ಕೊಳ್ಳೋಣ. ಟೇಬಲ್ ಮ್ಯಾನರ್ಸ್ ಬಗ್ಗೆ ನಾವು ಕೇಳಿದೀವಿ. ಊಟ ಮಾಡೋದು ನಾವೇ ಆದ್ರೂ ಸುತ್ತಮುತ್ತ ಇರೋರಿಗೆ ಅದು ಅಜೀಬಾಗಿ ಕಾಣಿಸ್ಬಾರ್ದು. ಡಿಸಿಪ್ಲಿನ್ ಆಗಿ ಊಟ ಮಾಡೋದನ್ನ ಟೇಬಲ್ ಮ್ಯಾನರ್ಸ್ ಅಂತಾರೆ. ಇಂಡಿಯನ್ ಫುಡ್ಗೂ ವೆಸ್ಟರ್ನ್ ಫುಡ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಂಡಿಯಾದಲ್ಲಿ ಊಟಕ್ಕೆ ಧಾರ್ಮಿಕ ನಂಬಿಕೆಗಳಿದೆ, ಸಾಮಾಜಿಕ ಸಂಪ್ರದಾಯಗಳಿದೆ, ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ಇದೆ, ಆರೋಗ್ಯ ಲಾಭಗಳಿದೆ. ನಾವು ಯಾಕೆ ಕೈ ಬಳಸಿ ಊಟ ಮಾಡಬೇಕು? ಆಯುರ್ವೇದದ ಪ್ರಕಾರ ನಮ್ಮ 5 ಬೆರಳುಗಳು ಭೂಮಿ, ನೀರು, ವಾಯು, ಅಗ್ನಿ ಹಾಗೂ ಆಕಾಶವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಅದು ಜೀರ್ಣಕ್ರಿಯೆಗೆ ಸುಲಭವಾಗುವಂತಹ ಡೈಜೆಸ್ಟಿವ್ ಜ್ಯೂಸಸ್ ಗಳನ್ನ ಒದಗಿಸುತ್ತೆ. ವೇದಗಳ ಪ್ರಕಾರ ಕೈಯಿಂದ ಊಟ ಮಾಡೋದ್ರಿಂದ ನೇರವಾಗಿ ನಮ್ಮ ಚಕ್ರಗಳು ಲಾಭವನ್ನ ಪಡಿಬಹುದು. ಜೊತೆಗೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಚ್ಚಾಗತ್ತೆ. ನಾವು ಬೆರಳುಗಳನ್ನ ಬಳಸಿ ಆಹಾರವನ್ನ ತೆಗೆದುಕೊಳ್ಳೋದ್ರಿಂದ ಬೆರಳ ತುದಿಯಲ್ಲಿರುವಂತಹ ನರಗಳು ಹೊಟ್ಟೆಗೆ ಚೆನ್ನಾಗಿ ಸಿಗ್ನಲ್ ಕಳಿಸುತ್ತೆ. ಇದರಿಂದ ಆಹಾರದ ರುಚಿ, ವಿನ್ಯಾಸ, ಪರಿಮಳವನ್ನ ಎಲ್ಲರೂ ಚೆನ್ನಾಗಿ ಗ್ರಹಿಸಬಹುದು. ಹೀಗೆ ಕೈಯಲ್ಲಿ ಊಟ ಮಾಡೋದು ಇಂಡಿಯನ್ಸ್ ಬಿಟ್ರೆ ಆಫ್ರಿಕನ್ಸ್ ಮತ್ತೆ ಮಿಡಲ್ ಈಸ್ಟ್ ಕಂಟ್ರಿ ಅವರು. ಬಾಳೆ ಎಲೆ ಮೇಲೆ ಊಟ. ಬಾಳೆ ಎಲೆನಲ್ಲಿ ಪಾಲಿಫಿನಾಲ್ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ಡಯಾಬಿಟಿಸ್, ಕ್ಯಾನ್ಸರ್, ಹೃದಯದ ಸಮಸ್ಯೆಗಳನ್ನ ಹೆಚ್ಚಾಗದಂತೆ ನೋಡ್ಕೊಳ್ಳುತ್ತೆ. ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಅಡಿಗೆ ಬಡಿಸಿದಾಗ ಈ ಪಾಲಿಫಿನಾಲ್ ಆಹಾರದ ಜೊತೆ ಬೆರೆತು ಪೋಷಕ ಸತ್ವಗಳನ್ನ ಬಿಡುಗಡೆ ಮಾಡುತ್ತೆ. ಇದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತೆ. ಈ ಅಭ್ಯಾಸ ಶುರುವಾಗಿದ್ದು ಕೇರಳದಲ್ಲಿ. ನೆಲದ ಮೇಲೆ ಕೂತು ಯಾಕೆ ನಾವು ಆಹಾರ ಸೇವನೆ ಮಾಡಬೇಕು? ಭಾರತ ಹೇಳಿ ಕೇಳಿ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ನೆಲದ ಮೇಲೆ ಕೂತು ಊಟ ಮಾಡ್ತಾರೆ. ನೆಲದ ಮೇಲೆ ಕೂತು ಊಟ ಮಾಡೋದ್ರಿಂದ ತಿನ್ನೋಂತ ಆಹಾರಕ್ಕೆ ಗೌರವ ನೀಡದಂತೆ ಅನ್ನೋ ಒಂದು ನಂಬಿಕೆ. ಅದರ ಜೊತೆಗೆ ಕೆಳಗೆ ಕೂತು ಊಟ ಮಾಡೋದ್ರಿಂದ ಪದೇ ಪದೇ ನಾವು ಬೆಂಡ್ ಆಗ್ತಾ ಇರ್ತೀವಿ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗತ್ತೆ. ಜೊತೆಗೆ ಮೆಟಬಾಲಿಸಂ ಕೂಡ ಜಾಸ್ತಿ ಆಗತ್ತೆ. ಮೊಸರು, ಸಕ್ಕರೆ. ಯಾವುದೇ ಕೆಲಸನ ಆರಂಭ ಮಾಡ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ಹಳ್ಳಿಗಳಲ್ಲಿ ಮೊಸರು ಸಕ್ಕರೆ ತಿನ್ನಿಸಿ ಹಾರೈಸ್ತಾರೆ. ಯಾಕಂದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮೊಸರು ಸೇವಿಸಿದ್ರೆ ದೇಹ ಕೂಲ್ ಆಗಿರುತ್ತೆ, ಸಕ್ಕರೆ ತಿಂದ್ರೆ ತಕ್ಷಣಕ್ಕೆ ಶಕ್ತಿ ನೀಡುತ್ತೆ ಅಂತ. ವೀಳ್ಯ. ಊಟ ಮುಗಿದ್ಮೇಲೆ ವೀಳ್ಯ ಹಾಕೋದು ಭಾರತೀಯ ಸಂಪ್ರದಾಯ. ವೀಳ್ಯ ಹಾಕೋದು ಜೀರ್ಣಕ್ರಿಯೆ ಈಸಿ ಆಗ್ಲಿ ಅಂತ. ಆಹಾರದ ವಾಸನೆಯಿಂದ ಕೂಡಿದ ಬಾಯನ್ನ ಇದು ಸ್ವಚ್ಛಗೊಳಿಸೋಕೆ ಹೆಲ್ಪ್ ಮಾಡುತ್ತೆ. ರಾತ್ರಿ ಮಲಗೋ ಮುನ್ನ ಹಾಲು. ಮೋಸ್ಟ್ ಆಫ್ ದಿ ಇಂಡಿಯನ್ ಮನೆಗಳಲ್ಲಿ ಪ್ರತಿ ರಾತ್ರಿ ಮಲಗೋಕ್ಕಿಂತ ಮೊದಲು ಹಾಲು ಕುಡಿಯುವಂತ ಅಭ್ಯಾಸ ಇರುತ್ತೆ. ಹಾಲು ಬಾಡಿಯಲ್ಲಿರುವಂತ ಸ್ಟ್ರೆಸ್ ಅನ್ನ ಕಮ್ಮಿ ಮಾಡುತ್ತೆ, ಜೊತೆಗೆ ಒಳ್ಳೆ ನಿದ್ದೆನ ನೀಡುತ್ತೆ. ಜೊತೆಗೆ ಹಾಲು ರೀಪ್ರೊಡಕ್ಟಿವ್ ಟಿಶ್ಯೂಗಳಿಗೆ ಬಲ ನೀಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಸ್ಟ್ರಾಂಗ್ ಮಾಡುತ್ತೆ, ನೆನಪಿನ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಹಾಲು ಬೇಗ ಡೈಜೆಸ್ಟ್ ಕೂಡ ಆಗತ್ತೆ. ಸೊ ಹೀಗಾಗಿ ರಾತ್ರಿ ಹಾಲು ಕುಡಿದ್ರೆ ಸಮಸ್ಯೆ ಆಗೋದಿಲ್ಲ.